ವೀಕೆಂಡ್ ಬಂತು ಅಂದರೆ ಆಹಾರ ಪ್ರಿಯರಿಗೆ ಮನಸ್ಸು ಎಳೆಯುತ್ತೆ ಹೋಟೆಲ್ ಕಡೆಗೆ. ಒಂದು ಸ್ವಲ್ಪ ಹೋಟೆಲ್ ಕಡೆಗೆ ಹೋಗಿ ಬರೋಣ, ರುಚಿಯಾದ ಫುಡ್ ತಿನ್ನೋಣ ಅಂತ. ಸೊ ಏನೇನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ನಿಮಗೆ. ಇನ್ನೊಂದು ಹೋಟೆಲ್ ಬಗ್ಗೆ ಕೂಡ ಹೇಳ್ತೀವಿ ನಿಮಗೆ. ಇದು ಮಿಲ್ಟ್ರಿ ಹೋಟೆಲ್ ಅಂದರೆ ನಾಟಿ ಸ್ಟೈಲಿಗೆ ಫೇಮಸ್ಸು. ಇದು ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ. ಇಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ. ರಾಜಾಜಿನಗರದಲ್ಲಿರುವಂತಹ ರಾಜಣ್ಣ ಮಿಲಿಟರಿ ಹೋಟೆಲ್ನಲ್ಲಿ ಗ್ರಾಹಕರು ಯಾವ ಸಂಖ್ಯೆಯಲ್ಲಿದ್ದಾರೆ, ಪರ್ಯಾಯ ವ್ಯವಸ್ಥೆಗಳು ಏನು, ಕಿಚನ್ ಸೆಟಪ್ ಕಂಪ್ಲೀಟಾಗಿ ಬದಲಾಯಿಸಿದ್ದಾರಾ, ಈ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಸಂಡೇ ಆಯಿತು ಅಂದರೆ ವಿಪರೀತ ಕಾಲ್ ಸೂಪ್ ಸೇಲ್ ಆಗೋದಿಲ್ಲಿ. ಕಾಲ್ ಸೂಪ್ ಬಿರಿಯಾನಿ ಎಲ್ಲ ಅವೆಲ್ಲ ಇದೆಯಾ ನೋಡೋಣ. ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸ್ಥಗಿತ ಉಂಟಾಗಿದೆ. ಇದರಿಂದ ಸುಮಾರು ಹೋಟೆಲ್ಗಳು ಬಂದಾಗಿದ್ದಾವೆ. ಅದರಲ್ಲೂ ಕೂಡ ನಾನ್ ವೆಜ್ ಹೋಟ್ಲ್ಗಳಲ್ಲಿ ಸರಿಯಾದಂಥ ಸಮಯಕ್ಕೆ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಬ್ಲಾಕ್ಗಳಲ್ಲಿ ಖರೀದಿಯನ್ನು ಮಾಡಿಕೊಂಡು ಈಗ ಹೋಟೆಲ್ಗಳನ್ನು ರನ್ ಮಾಡುವಂಥ ಪರಿಸ್ಥಿತಿ ಇದೆ. ಸುಮಾರು 3 ವಾರಗಳಿಂದಲೂ ಕೂಡ ಅಷ್ಟೇ ಬ್ಲಾಕ್ಗಳಲ್ಲಿ ಸಿಲಿಂಡರ್ಗಳ ಖರೀದಿ ಆಗುತ್ತೆ. ಅದಾದ ಬಳಿಕ ಹೋಟೆಲ್ಗಳನ್ನು ರನ್ ಮಾಡುವಂಥವು ಆಗುತ್ತೆ. ಸೊ ಈಗ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ರಾಜಣ್ಣ ಮಿಲ್ಟ್ರಿ ಹೋಟೆಲ್ನಲ್ಲಿ ಅದರಲ್ಲಿ ಕೂಡ ನಾನ್ ವೆಜ್ ಐಟಮ್ಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಭಾಗದಲ್ಲಿರುವಂಥ ಸುಮಾರು ಜನ ಕೂಡ ನಾನ್ ವೆಜ್ಜನ್ನು ಸವಿಯೋದಕ್ಕೆ ಬರ್ತಾರೆ, ಅದರಲ್ಲಿ ಕೂಡ ಸೂಪನ್ನು. ಸೊ ಈ ನಿಟ್ಟಿನಲ್ಲಿ ಮೆನುವಿನಲ್ಲಿ ಯಾವುದೂ ಕೂಡ ಕಡಿತವನ್ನು ಮಾಡಲಿಲ್ಲ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಸೊ ಯಾವುದೆಲ್ಲ ಮೆನುಗಳನ್ನು ಈ ಹಿಂದುಗಡೆಯಿಂದಲೂ ಕೂಡ ಕೊಡ್ತಾ ಇದ್ರು, ಅದೇ ಮೆನುಗಳನ್ನು ಈಗಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೋಟೆಲ್ ಸಿಬ್ಬಂದಿ ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಗಿದೆ? ಸರ್ ಎಲ್ಲ ಸಿಗ್ತಾ ಇಲ್ಲ. ಸ್ವಲ್ಪ ದೋಸೆ 3 ವಾರದಿಂದ ನಿಲ್ಲಿಸಿದ್ದು, ಇವತ್ತು ಪರವಾಗಿಲ್ಲ. ಇವತ್ತು ಓಪನ್ ಮಾಡಿದ್ದೀವಿ, ದೋಸೆ ಕೊಡ್ತಾ ಇದ್ದೀವಿ. ದೋಸೆಗೆ ಕೈಮಾ ಗೊಜ್ಜು, ಬೊಡ್ಡಿ ಗೊಜ್ಜಿತ್ತು. ಜನ ಕೇಳ್ತಾರೆ ದೋಸೆಗೆ ಕೈಮಾ ಗೊಜ್ಜಿಗೆ ದೋಸೆ ಬೇಕು ಅಂತಾರೆ. ನಾವು ಕೊಡೋಕ್ಕಾಯ್ತಲ್ಲ, ಗ್ಯಾಸ್ ಸಮಸ್ಯೆ. 5,000 ರೂಪಾಯಿ 5,000 ರೂಪಾಯಿ ಕೇಳ್ತಾರೆ ಅದು ಗ್ಯಾಸ್ ತರೋಕ್ಕೆ. ಬ್ಲ್ಯಾಕಲ್ಲಿ ತರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಏನು ಮಾಡಲೇಬೇಕಲ್ಲ ಸರ್ ನಾವು.